ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ತಾಳಿಕೋಟಿ ಪಟ್ಟಣದ ಐತಿಹಾಸಿಕ ಜಾಮಿಯಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಜಮಾತೆ ಇಸ್ಲಾಮಿ ಹಿಂದ್ ನಗರ ಶಾಖೆಯ ವತಿಯಿಂದ ಸರ್ವಧರ್ಮೀಯ ಬಂಧುಗಳಿಗಾಗಿ ಸೌಹಾರ್ದ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಈ ಸೌಹಾರ್ದ ಸಮಾರಂಭದಲ್ಲಿ ನಾಡಿನ ಖ್ಯಾತ ಪ್ರವಚನಕಾರರಾದ ಜನಾಬ್ ಲಾಲ್ ಹುಸೇನ್ ಕಂದಗಲ್, ಪ್ರಗತಿಪರ ಚಿಂತಕರಾದ ಅರಬಿ ದಮುರ್ಮಠ್, ಸಮಾಜ ಸೇವಕ ಸಿಬಿ ಅಸ್ಕಿ ಹಾಗೂ ವೇದಮೂರ್ತಿ ಶ್ರೀ ಮುರುಗೇಶ ವಿರಕ್ತಮಠ ಅವರು ಮಾತನಾಡಿ, ನಾವೆಲ್ಲರೂ ಒಂದಾಗಿ ಪ್ರೀತಿ, ವಿಶ್ವಾಸ ಹಾಗೂ ಭಾತೃತ್ವದಿಂದ ಬದುಕುತ್ತಿದ್ದೇವೆ. ಈ ಬಹುತ್ವವನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದರು. ಜಾಮಿಯಾ ಮಸೀದಿ ಅಧ್ಯಕ್ಷ ಖಾಜಾ ಹುಸೇನ್ ಸಗರ್ ಹಾಗೂ ಜಮಾತ್ ಅಧ್ಯಕ್ಷ ಮುಜಾಹಿನ್ ನಮಾಜ್ ಕಟ್ಟಿ ಉಪಸ್ಥಿತರಿದ್ದು, ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಸಂಚಾಲಕ ಅಬ್ದುಲ್ ರೆಹಮಾನ್ ನಾಸೀರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ನಂತರ ನಡೆದ ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಸರ್ವ ಸಮಾಜದ ಬಾಂಧವರು ಭಾಗವಹಿಸಿ ಭಾವೈಕ್ಯತೆಯನ್ನು ಮೆರೆದರು. ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಸಮಾಜದ 100 ಗಣ್ಯಮಾನ್ಯರು ಭಾಗವಹಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೆ ನವಾಜ್ ಕೋಳ್ಯಾಳ್, ತಾಳಿಕೋಟ. ಭಾರತ ಸ್ವಾತಂತ್ರ್ಯಗೊಂಡಿದ್ದು ಶಾಂತಿಯಿಂದಲೇ. ಆ ಶಾಂತಿಯುತ ರಾಷ್ಟ್ರದಲ್ಲಿ ಸರ್ವ ಜನಾಂಗಗಳು ಸಮನಾಗಿ ಬದುಕಬೇಕು ಅನ್ನುವಂತಹ ಒಂದಷ್ಟು ಕನಸುಗಳೇನಾಗವೆ, ಆ ಕನಸುಗಳು ಇವತ್ತು ಈಡೇರಿವೆ ಅಂತನ್ನೋದನ್ನು ನಾವೆಲ್ಲರೂ ಆ ಕನಸಿಗೆ ಸಾಕ್ಷೀಕರಣ ಆಗಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮೀಯರು, ಅದು ಕೇವಲ ಮುಸ್ಲಿಂ ಮತ್ತು ಹಿಂದೂಗಳಂತ ಅಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು ಈ ದೇಶದಲ್ಲಿ ಹುಟ್ಟಿವೆ, ಈ ದೇಶದಲ್ಲಿ ಬಂದಿವೆ. ಆ ಎಲ್ಲ ಧರ್ಮೀಯರಲ್ಲಿ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರಿಸ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಈ ಜಮಾತೆ ಇಸ್ಲಾಂ ತಂಡದವರು ಏನು ಮಾಡಿದಾರಲ್ಲ, ಅವರಿಗೆ ತಾಳಿಕೋಟಿಯ ಎಲ್ಲ ಸರ್ವ ಜನಾಂಗದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕಾಗಿದೆ. ಇವತ್ತು ಜಗತ್ತಿನಾದ್ಯಂತ ಅನೇಕ ರಾಷ್ಟ್ರಗಳು ಯುದ್ಧದ ಬಗ್ಗೆ ಆಗಲೇ ನಾವು ಮಾತನಾಡಿದ್ದೀವಿ. ಯುದ್ಧ ಮನುಷ್ಯನನ್ನು ಸರ್ವನಾಶ ಮಾಡ್ತವೆ ವಿನಃ ಅಲ್ಲಿ ಶಾಂತಿಯನ್ನು ತರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಎಲ್ಲರೂ ಶಾಂತಿಯಿಂದ ಬದುಕೋಣ. ಈ ದೇಶದಲ್ಲಿರ್ತಕ್ಕಂಥ ಸಮಗ್ರ ಪ್ರಜೆಗಳು ಶಾಂತಿಯ ದಾರಿಯನ್ನು ನಾವೆಲ್ಲರೂ ಹಿಡಿಯೋಣ ಅಂತನ್ನುವಂಥ ಮಾಹಿತಿಯನ್ನು ನಾವೆಲ್ಲರೂ ಹಂಚಿಕೊಳ್ತಾ ನಾವು ಆ ದಾರಿಯೊಳಗೆ ನಾವೆಲ್ಲರೂ ನಡೆಯೋಣ ಅಂತನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ, ಅದಕ್ಕೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಹೇಳ್ಕೊಳ್ತೇವೆ. ನಗರದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ವತಿಯಿಂದ ಹಾಗೂ ತಾಳಿಕೋಟೆಯ ಜಾಮಿಯಾ ಮಸೀದಿ ವತಿಯಿಂದ ನಡೆದಿರ್ತಕ್ಕಂತಹ ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದು ಬಹಳ ಸಂತೋಷ ತಂದಿದೆ. ಯಾಕೆಂದರೆ ಮೊಹಮ್ಮದ್ ಪೈಗಂಬರ್ ಏನು ಹೇಳಿದ್ದಾರೆ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಯಥಾಸ್ಥಿತಿಯಲ್ಲಿ ನಾವು ಪಾಲನೆ ಮಾಡಬೇಕು ಮತ್ತು ಅದರ ಅನುಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಾಳಿಕೋಟೆಯ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಹಾಗೂ ಜಾಮಿಯಾ ಮಸೀದಿಯವರು ತಾಳಿಕೋಟೆಯ ಸರ್ವ ಧರ್ಮದವರನ್ನ ಕರೆತಂದು ಇವತ್ತು ಒಂದು ದೊಡ್ಡ ಮಸೀದಿ, ತಾಳಿಕೋಟೆಯ ಐತಿಹಾಸಿಕ ಮಸೀದಿ ಜಾಮಿಯಾ ಮಸೀದಿಯಲ್ಲಿ ನಾವೆಲ್ಲರೂ ಕೂಡ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದರು. ನಾವೆಲ್ಲರೂ ಕೂಡ ಏನನ್ನ ಕಲಿಬೇಕು ಇದರಿಂದ ಅನ್ನೋದನ್ನ ಬಹಳ ಲಾಲ್ ಹುಸೇನ್ ಕಂದಗಲ್ ಅವರ ಮಾತುಗಳು ನಮಗೆಲ್ಲರೂ ಕೂಡ ಮಾರ್ಗದರ್ಶನವಾಗಿ. ಯಾಕಂದ್ರೆ ಇವತ್ತು ನಮಗೆ ಯುದ್ಧ ಬೇಕಾಗಿಲ್ಲ, ನಮಗೆ ಶಾಂತಿ ಬೇಕಾಗಿದೆ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಮಾನವೀಯ ಮೌಲ್ಯಗಳಿಗೆ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ಶಾಂತಿ. ಅದನ್ನ ನಾವೆಲ್ಲರೂ ಕೂಡ ಸಂತೋಷದಿಂದ ಅಣ್ಣ ತಮ್ಮಂದಿರಾಗಿ, ಸಹೋದರರಾಗಿ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂತಹ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಅತ್ಯಂತ ಸಂತೋಷವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೆ. ಕಮಿಟಿ ವತಿಯಿಂದ ಇವತ್ತಿನ ಈ ಶುಭ ಸಂಜೆಯಲ್ಲಿ ಇಫ್ತಾರ್ ಕೂಟದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಧರ್ಮಗುರುಗಳನ್ನು ಒಳಗೊಂಡು ಸೋದರರಾದ ಕನಗಲ್ ಅವರು ಬಹಳ ಮಾರ್ಮಿಕವಾದ ವಿಚಾರಗಳನ್ನು ನಮ್ಮ ಎದುರಿನಲ್ಲಿ ಇಟ್ಟಿದ್ದಾರೆ. ಅವರ ಅಭಿಪ್ರಾಯದಂತೆ ನಡೆದರೆ ಇಡೀ ದೇಶ ಸುಭಿಕ್ಷವಾಗಿರ್ತದೆ. ಎಲ್ಲರೂ ಸೋದರತ್ವ ಭಾವನೆಯಿಂದ ನಾವು ಮಾಡಬೇಕಾಗುತ್ತೆ. ಅದನ್ನು ನಾವು ಈ ಒಂದು ಇಫ್ತಾರ್ ಕೂಟ ಸಾರ್ಥಕ ಆಗುತ್ತೆ. ನಾವೆಲ್ಲರೂ ಬಾಯಿಯಾಗಿ ಸಮಾಜವನ್ನು ಮುನ್ನಡೆಸಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮಾರ್ಗದರ್ಶಕರಾಗಿ ಇವತ್ತು ನಾವು ಸಮಾಜದ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಈ ಬೇರೆ ದೇಶಗಳಲ್ಲಿ ಯುದ್ಧಗಳ ವಿಚಾರ ತಮ್ಮೆದುರಿಗೆ ಹಂಚಿಕೊಂಡ್ರು.
ಅದರಿಂದ ಏನನ್ನು ಸಾಧಿಸಬಹುದು? ನಾವು ನಮ್ಮನ್ನು ನಾವೇ ಬೆಳೆದು ನಮ್ಮನ್ನು ನಾವೇ ವಿನಾಶಕ್ಕೆ ಹೋಗಿ ನಮ್ಮನ್ನು ನಾವೇ ವಿನಾಶರಾಗಿ ಈ ಭೂಮಿ ಮೇಲೆ ಇರುವಂಥ ಪರಿಸ್ಥಿತಿ ಆಗುತ್ತೆ. ಅದರಿಂದ ಅನೇಕ ಮಕ್ಕಳು, ಮಹಿಳೆಯರು, ಈ ಸಮಾಜದ ಕಣ್ಮರೆಯಾದಂಥ ಎಲ್ಲ ಮಕ್ಕಳನ್ನು ನಾವು ಬಲಿ ತೆಗೆದುಕೊಂಡು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಭವಿಷ್ಯದ ಮುಂದಿನ ದಿನಗಳಲ್ಲಿ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶಕರಾಗಿ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ನಿಮ್ಮ ಮೇಲಿದೆ. ಇದನ್ನು ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಸಮಾಜದವರು ಯಾವುದೇ ಕಾರ್ಯಕ್ರಮ ಇರಲಿ ಒಗ್ಗಟ್ಟಿನಿಂದ ಮಾಡೋದ್ರಿಂದ ಒಗ್ಗಟ್ಟೆ ಬಲ ಅನ್ನುವಂಥ ವಿಚಾರದಲ್ಲಿ ನಮ್ಮ ತಾಳಿಕೋಟೆ ಐತಿಹಾಸಿಕ ತಾಳಿಕೋಟೆ ಆಗಿರುವುದರಿಂದ ಇದು ಒಂದು ಎಲ್ಲ ಧಾರ್ಮೀಯರ ಸಾಮರಸ್ಯದ ಸಮರಸ ಭಾವನೆಯಿಂದ ಹಂಚಿಕೊಂಡು ಬಾಳೋಣ ಅಂತ ಹೇಳಿ ಈ ಒಂದು ಉತ್ತಾರಕೂಟಕ್ಕೆ ನಮಗೆ ಆಹ್ವಾನ ನೀಡಿ ಸತ್ಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಸಮಾಜದ ವತಿಯಿಂದ ಎಲ್ಲ ಸೋದರರ ವತಿಯಿಂದ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ವಹಿಸಿದಂಥ ಇವತ್ತು ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಹಿಂದೂ ಆಮೇಲೆ ಮುಸ್ಲಿಂ ಸಮಾಜ ಇಡೀ ತಾಳಿಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಒಳಗೊಂಡು ಅವ್ರು ಇವತ್ತಿಲ್ಲಿ ಆಹ್ವಾನ ಮಾಡಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರುವಂಥದ್ದು ಒಂದು ಅಂದರೆ ಶರಣರ ವಚನಗಳು ಇವತ್ತು ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ಗ್ರಂಥದಲ್ಲಿರ್ತಕ್ಕಂಥ ಮಾತುಗಳನ್ನು ಇವತ್ತೇನು ಕನ್ನಡ ಸಾಹೇಬರು ಹೇಳಿದ್ರಲ್ಲ ಅದಕ್ಕೆ ಶರಣರ ಮಾತುಗಳಲ್ಲಿ ಏನೂ ಕೊರಕಿಲ್ಲ. ಈಗ ನಾವೇ ವೈಯಕ್ತಿಕ ಇಲ್ಲಿ ಎಲ್ಲರೂ ಏನು ಮಾಡ್ತೀವಿ ಅಂತಂದ್ರೆ ವೈಯಕ್ತಿಕ ದ್ವೇಷಗಳನ್ನು ಬೆಳೆಸ್ಕೊಂತ ಹೊಂಟೀವಿ. ಆದ್ರೆ ಆ ಅರ್ಥದಲ್ಲಿ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡಿಕೊಂಡು ನಮ್ಮ ಹಿಂದೂ ಪುಸ್ತಕದಲ್ಲಿ ನಮ್ಮ ಸಮಾಜದ ಬಸವಣ್ಣನ ವಚನಗಳಲ್ಲಿ ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ತನ್ನ ತಾ ಬಣ್ಣಿಸಬೇಡ, ಇದುರೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ ಅಂತ ಇಂದು ಬಸವಣ್ಣವರು ಯಾವಾಗ 12ನೇ ಶತಮಾನದಾಗ ಹೇಳ್ಯಾರ. ಅದೇ ಮಾತುಗಳು ಇವತ್ತು ಒಂದು ಗ್ರಂಥದೊಳಗದಾವ. ಎಲ್ಲ ಗ್ರಂಥದೊಳಗೆ ಬರುವ ಅವೇ ಮಾತುಗಳು. ಯಾರು ಮತ್ತೊಬ್ಬರನ್ನ ಅನ್ಯಾಯ ಮಾಡಬೇಡ್ರಿ, ಇನ್ನೊಬ್ಬರಿಗೆ ದ್ವೇಷಿಸಬೇಡ್ರಿ, ಇನ್ನೊಬ್ಬರಿಗೆ ಕೊಲ್ಲಬೇಡ್ರಿ, ಇನ್ನೊಬ್ಬರನ್ನ ಅಂದ್ರೆ ಕೆಳಗಾಗಿ ನೋಡುವಂಥದ್ದು, ಇದು ಎಲ್ಲ ಒಂದು ಹಿಂದುತ್ವದಲ್ಲಿನೂ ಅದೇ ಮಾತದಾವ, ಮುಸ್ಲಿಂ ಧರ್ಮದಲ್ಲಿಯೂ ಅದೇ ಮಾತದಾವ. ಆ ಮಾತುಗಳನ್ನು ನಾವೆಲ್ಲರೂ ಕಲಿಸಿದ್ರೆ ನಮ್ಮ ದೇಶ ಸುಭಿಕ್ಷವಾಗಿ, ನಮ್ಮ ಊರು ಸುಭಿಕ್ಷವಾಗಿ, ನಮ್ಮ ರಾಜ್ಯ ಸುಭಿಕ್ಷವಾಗಿ, ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕ್ತೀವಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲ ಹಬ್ಬಗಳಲ್ಲಿ ಸೇರಿದಂತೆ ಅತ್ಯಂತ ವಿಶಿಷ್ಟವಾದ ಈ ರಂಜಾನ್ ಹಬ್ಬದ ಸರ್ವರಿಗೂ ನನ್ನ ಎಸ್ಕೆ ಫೌಂಡೇಶನ್ ಅವರಿಗೆ ಮತ್ತು ಹಾರ್ದಿಕ ಒಂದು ಶುಭಾಶಯಗಳನ್ನು ಮೊಟ್ಟ ಮೊದಲೇ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ಎಸ್ಕೆ ಫೌಂಡೇಶನ್ನಿಂದ ಸುಮಾರು 8 ವರ್ಷಗಳಿಂದ ಈ ವಿಶೇಷತೆ ಏನಪ್ಪಾ ಅಂತಂದ್ರೆ ಹಿಂದೂ ಮುಸ್ಲಿಂ ಒಂದು ಅನ್ನೋ ಭಾವನೆ ಈ ಜನಜಾಗೃತಿ ಒಂದು ಮೂಡಿಸುವ ಸಲುವಾಗಿ ಈ ಜಮಾತೆ ಹಿಂದ್ ಇಸ್ಲಾಂ ಜಿಲ್ಲಾ ಒಂದು ವತಿಯಿಂದ ಈಗ ನಿನ್ನೆ ಮೊನ್ನೆ ನಾನು ಮುಂದೇವಾಡದಲ್ಲಿ ಕಮಿಟಿಯಲ್ಲಿ ಅಲ್ಲಿ ಹೋಗಿ ಭಾಗವಹಿಸಿದ್ದೆ. ಇವತ್ತು ತಾಳಿಕೋಟೆಯಲ್ಲಿ ನಡೆದಿದೆ. ಇದರ ಉದ್ದೇಶ ತಾತ್ಪರ್ಯ ಏನಪ್ಪಾ ಅಂದ್ರೆ ಹಿಂದೂಗಳಿಗೆ ಪವಿತ್ರವಾದ ಒಂದು ವಿಶೇಷ ಹಬ್ಬ. ನಮ್ದು ಶ್ರಾವಣ ಮಾಸದಲ್ಲಿ ನಮ್ಮೆಲ್ಲ ಪರಮ ಪೂಜ್ಯರು, ಜಗದ್ಗುರುಗಳು ಇರಬಹುದು, ಅವರು ಆ ತಿಂಗಳಲ್ಲಿ ವಿಶೇಷ ಒಂದು ನಮ್ಮಲ್ಲಿ ಎಲ್ಲ ಜಾತ್ರೆಗಳನ್ನು ಒಳಗೊಂಡಂತೆ ಪ್ರವಚನ ಹಚ್ಚಿ ಒಂದು ತಿಂಗಳಿನಂತೆ ಕಾರ್ಯಕ್ರಮ ಮಾಡಿ ಅದರಿಂದ ಲಾಸ್ಟ್ ಮುಗಿಯುವ ಹಂತದಲ್ಲಿ ದೊಡ್ಡ ಒಂದು ಪ್ರಸಾದ ಮಾಡಿ ಆ ತರ ನಾವು ಹೆಂಗ್ ಹಿಂದೂಗಳು ಮಾಡ್ತೀವಿ ಅದೇ ತರಲ್ಲಿ ಈ ಮುಸ್ಲಿಂ ಬಾಂಧವರಲ್ಲಿ ಈ ಒಂದು ರಂಜಾನ್ ವಿಶೇಷತೆ ಏನಪ್ಪಾ ಆ ಹೆಂಗ್ ನಾವು ಅದನ್ನ ಮಾಡ್ತೀವಿ ಅದೇ ತರನ ಈ ಪವಿತ್ರವಾದ ರಂಜಾನ್ ಹಬ್ಬದ ತಿಂಗಳ ಉಪವಾಸವನ್ನು ಆಚರಿಸಿ ಆ ಉಪವಾಸದ ಕಷ್ಟ ನೋವು ಏನದ ಅಂತ ಹೇಳ್ಕೊಂಡ ಅದನ್ನ ಸರ್ವರಿಗೂ ಗುರುತು ಮಾಡುವಂತ ಕೆಲಸ ಈ ನಮ್ಮ ನಾವು ಹೆಂಗ ಹಿಂದೂ ಧರ್ಮದಲ್ಲಿ ಮಾಡ್ತಾ ಅದೇ ತರ ಅಂದ್ರೆ ಎರಡು ಒಂದೇ, ಹಿಂದೂ ಮುಸ್ಲಿಂ ಯಾವುದೂ ಭೇದ ಭಾವ ಇಲ್ಲದೆ ಮೊಹಮ್ಮದ್ ಪೈಗಂಬರು ಒಂದೇ ಒಂದು ಮಾತಿನಲ್ಲಿ ಹೇಳಿದ್ದಾರೆ. ಇವತ್ತ ಬಾಜು ಮನೆ ಯಾವನಾರ ಇವತ್ತು ಉಪವಾಸ ಇದ್ದದ್ದನ್ನು ಕಂಡು ಮೊಹಮ್ಮದ್ ಪೈಗಂಬರ್ ಸಾಹೇಬರು ಒಂದೇ ಮಾತು ಹೇಳಿ ನಾನು ಒಂದೇ ಮಾತಿನಲ್ಲಿ ಹೇಳಿಬಿಡ್ತೀನಿ ಅಂದ್ರೆ ಅದರ ಶಿವನ ಮತ್ತು ಒಂದು ಎರಡು ಅರ್ಥ ಏನಿದೆ ಅಂತ ನಮಗೆ ಗೊತ್ತಾಗಿಬಿಡ್ತದ. ಆ ಒಂದು ವಿಷಯ ಇವತ್ತು ಮೊಹಮ್ಮದ್ ಪೈಗಂಬರ್ ಸಾಹೇಬ್ ಹೇಳಿದ ಒಂದು ಮಾತು, ಬಾಜು ಮನೆಯಲ್ಲಿ ಯಾರು ಉಪವಾಸ ಇದ್ದದನ್ನು ಕಂಡು ಯಾವ ಒಂದು ಪಕ್ಕದ ಮನೆ ಅದನ್ನು ನೋಡೋದ್ರಿಂದ ಒಂದು ಅವ್ನು ಎಂದೂ ವಿಶ್ವಾಸಿ ಅಲ್ಲ ಅಂತ ಹೇಳ್ಕೊಂಡ ಮೊಹಮ್ಮದ್ ಪೈಗಂಬರ್ ಸಾಹೇಬರು ಒಂದು ತಮ್ಮ ಸಂದೇಶದಲ್ಲಿ ಸಾಹಿತ್ಯ. ಆ ಒಂದು ಅದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಪಕ್ಕ ಮನೆ ಉಪವಾಸಕೊಂಡು ಅವ್ರು ಇದ್ದದ್ದು ನೋಡಿದ್ರು ಸಹಿತ ನಾವು ಯಾವುದೋ ಸಹಕಾರ
ಪರಸ್ಪರ ಪ್ರೀತಿ, ಅದು ಯಾವುದು ಹಿಂದೂ ಮುಸ್ಲಿಂ ಯಾವುದೋ ಸಮಾಜ ಜಾತಿ ಏನೂ ಬರೋದಿಲ್ಲ. ಇವತ್ತು ಹಿಂದೂ ಇರಲಿ ಮುಸ್ಲಿಂ ಇರಲಿ ಕಷ್ಟದಲ್ಲಿ ಇದ್ದವರಿಗೆ ಇವತ್ತು ಅದನ್ನ ಒಂದು ಏನೋ ಸಮಸ್ಯೆ ಆದಲ್ಲಿ ಆ ವ್ಯಕ್ತಿಗೆ ಯಾರು ಬಾಜು ಇದ್ದವರು ಅದನ್ನ ಸಹಾಯ ಸಹಕಾರ ಮಾಡಿ ನೀವು ಪ್ರೀತಿ ವಿಶ್ವಾಸದಿಂದ ಅವನ ಜೊತೆ ಕರ್ಕೊಂಡು ಊಟ ಮಾಡಿ ಮಾಡೋದೇ ಒಂದು ವಿಶೇಷವಾಗಿ ರಂಜಾನದ ನಮ್ಮ ಪೈಗಂಬರ್ ಸಾಹೇಬ್ ಹೇಳಿದ ಒಂದು ಸಂದೇಶ. ಆ ಒಂದು ಸಂದೇಶವನ್ನು ಇಟ್ಕೊಂಡು ಇವತ್ತ ನಮ್ಮ ಎಲ್ಲ ಇವತ್ತು ಕರ್ನಾಟಕ ರಾಜ್ಯ ಇರ್ಬೋದು, ದೇಶ ತುಂಬ ಇರ್ಬೋದು, ನಾವೆಲ್ಲರೂ ರಾಮಮಯ ಆತರ ಒಂದನ ಭಾವನೆ ಹೊಂಟಿವಿ. ಇವತ್ತು ಮುಂದಿನ ದಿನಮಾನ ಇದೇ ರೀತಿ ಪ್ರವೃತ್ತಿ ಹಾಗೂ ದಾಳಿಕೋಟೆಯ ಮುಸ್ಲಿಂ ಸಮಾಜ ಬಾಂಧವರಿಗೆ ಎಲ್ಲ ಹಿಂದೂ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಈ ಒಂದು ಸಿಹಿಯಾದ ದಿನವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಸಮಾಜದಿಂದ ನಿಮ್ಮ ಧರ್ಮದಿಂದ ನಾವು ಹಬ್ಬವನ್ನು ಹೆಂಗೆ ಆಚರಿಸ್ತೀವಿ ಹೆಂಗೆಲ್ಲ ಅನ್ನೋದು ಬೇರೆ ಧರ್ಮದವರಿಗೆ ತೋರಿಸಿ, ನಿಮ್ಮ ಉಪಾಸನೆಯನ್ನು ಹೆಂಗೆ ಮಾಡ್ತೀರ ಅನ್ನೋದು ತೋರಿಸಿ ನೀವು ಎಲ್ಲರಿಗೂ ಒಂದು ದಾರಿ ದೀಪ ಆಗಿದ್ದೀರಿ. ಹಾಗೂ ಈ ತಾಳಿಕೋಟೆಯ ಸಮಾಜದ ಮುಸ್ಲಿಂ ಬಾಂಧವರು ಈ ತಾಳಿಕೋಟೆ ಸೌಹಾರ್ದತೆಯಾಗಿ ಹಾಗೂ ದೇಶದ ಸೌಹಾರ್ದತೆಗಾಗಿ ಇನ್ನೂ ಹೆಚ್ಚಿನ ಸಂದರ್ಭಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಈ ಜಗತ್ತಿಗೆ ಏನು ಕೊಡುಗೆಯನ್ನು ಕೊಡ್ತಾರೆ ಅನ್ನೋದು ಎಲ್ಲ ಈ ಜಗತ್ತಿಗೆ ತೋರಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾರೆ. ನಾನು ಎರಡು ಮಾತು ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.